ಯಾರಾದರಾಗಲಿ ಬಲದ ಹಿಡಿದು ನಮ್ಮ ರಾಜಧಾನಿಯ ಬಾಗಿಲಿಗೆ ತೋರಣವನ್ನು ಕಟ್ಟುವಂತನಾಗುತ್ತಮ್ಮ. ಇದೇ ನೋಡೋದಕ್ಕೆ ನೇಮ. ಆಹೋ ಚಂಡ ಪ್ರಚಂಡನಾದ ಹಾಕ್ರದನೆ ಬಿಡಿ ಬಿಡಿ ನಿನ್ನ ಮನಸ್ಸಿನ ಸಂಶಯವನ್ನು ಬಗೆರೆ ಆಗಲಿ ಪ್ರಸಾದನ. ಆಹೋ ಅಗ್ರಜ, ಆಹೋ ಅನುಜ, ಭಪ್ ಭಪ್ ರೇ ನಮ್ಮ ಮೇಲೆ ಪರಾಕ್ರಮ ತೋರುವ ಅದಮನು ಧಾವನೆ ಇರಲಿ. ಹಾಲನ್ನು ಹಿಡಿದು ತಂದ ನಿನ್ನ ಮುಂದೆ ನಿಲ್ಲಿಸುವ ಪಡುಪತಿ ನೋಡಿ ಈ ನಿನ್ನ ತಮ್ಮನ ಸಾಹಸದ ರೀತಿ. ಚಿಂತಗುಂಟ ಮಾದೇವಿ ಇವರು ಸುದರ್ಶನ ಸುದರ್ಶನೆಂಬ ಪ್ರಶ್ನೆ ಎನ್ನ ಮುಂದೆ ತೋರದರು ನಿನ್ನ ಸಾಹಸವೇ, ನನ್ನ ಮುಂದೆ ತೋರದರು ನಿನ್ನ ಪರಾಕ್ರಮನ. ಮೂರ್ಖ, ನೀನ್ ಯಾವ ದೊಡ್ಡ ಕೊಡು ಪರಾಕ್ರಮಿ ಎಂದು ನಮ್ಮೊಡನೆ ಸಮಾರಂಗಕ್ಕೆ ಬಂದಿರುವೆ. ಏನಾವ ದೊಡ್ಡ ಪರಾಕ್ರಮಿ ಎಂದು ಎನ್ನೊಳಿಕೆ ಮಾಡುವಲೇ ಮೂಢ. ಕುಮ್ಮನೆ ನಿನ್ನೆ ದಿನ ನಿನ್ನ ನಿರ್ಧರಿಸಿದ ವಿದ್ಯಕ್ಕೆ ಬಂದ ಅಂತಪುರ್ಕ ವಿಷ್ಣುವಿನ ಅವಸ್ಥೆ ಕಣ್ಣಿನಿಂದ ಕಂಡು ಆಗ ನೀನು ಮಾಡಿದ ಕಾರ್ಯವಾದೇನೋ. ಏನು ಮಾಡುವ ಕಾರ್ಯವೇನಲೇ ಮೂಢ. ಈ ಒಳ್ಳೆ ಮಾತಿನಿಂದ ಹಿಂದಕ್ಕೆ ಹೋದರೆ ನಿನ್ನ ಮರ್ಯಾದೆಯ ಮುಳಿಯುವುದು. ಎಲ್ಲವಾದರೂ ಬಯಲು ನಿನ್ನ ಹೆಸರು ನಿರ್ನಾಮವಾಗುವುದು ನೋಡ. ಅರಾಯ್ ಮೂರ್ಖ, ಸುಮ್ಮನೆ ಬಂದ ದಾರಿಯ ಮಿಡಿ ಸುದರ್ಶನ. ಇಲ್ಲವಾದರೆ ಬಯಲು ಅಹಂಕಾರಕ್ಕೆ ಬಿಟ್ಟು ನಮ್ಮೊಳಗೆ ಛಲ ಸಾಧಿಸಿದರೆ ನೀನೇನು ಮಾಡುವಲೇ ಮೂಢ. ಶಂಕರನ್ನು ಹುರಿಕೊಂಡಿನಂತೆ ಹೊರ ಸೋಸುತ್ತ ಬರುವ ಈ ಎನ್ನ ಕ್ರೂರ ಬಾಣಗಳಿಂದ ನಿನ್ನ ಚಿನ್ಮುತ್ತಿಗೆ ಬಿಡಲು. ಅಲಯ ಮೂರ್ಖ, ವೃತ್ತ ಎನ್ನ ಕೋಪ ತಾಪಕ್ಕೆ ಅವಧಿಯಾಡಿಗೆ ಬಂದ ದಾರಿಯ ಮೇಲೆ ಸುರಸನ. ಇಲ್ಲವಾದರೆ ನಿನಗೆ ಮಾಡಿಬಿಡು ನೋಡೊಂದು ತಕ್ಕ ಶಾಸನ. ನಿನ್ನ ಹಾಡಂಬರವನ್ನು ಕಚ್ಚಿಕೊಂಡರೆ ನಿನ್ನಂತ ಕುಲ್ಲ ರಾಕ್ಷಸನಿಗೆ ಈ ರಾಕ್ಷಸ ಸಂಹಾರ ಸುದರ್ಶನಿಗೆ ಎದುರಿಗೆ ಮುಖಾಂತರ ಆಡಿಸುವ ಭುಜಬಲ ತ್ರಾಣವುಳ್ಳ ಹೇಳುವ ಬಲ ಉಂಟಾಗುವುದ ಬರುವ ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮದ ವಿಚಾರ. ಮೂರ್ಖ, ನಮ್ಮ ಕಡು ಪರಾಕ್ರಮಕ್ಕೆ ಎದುರೇ ಸುರ ನರ ಕರುಣ ಕಾನವ ಯಕ್ಷ ಸಿದ್ಧ ಸಾಗರ ಬ್ರಹ್ಮ ವಿಷ್ಣು ನೀನು ನಮ್ಮ ಮುಂದೆ ನಿಂತ ಖಂಡಂತೆ ಮಾತನಾಡುವೆಯಾ? ಮೂರ್ಖ, ನಿನ್ನಂತ ಅಲ್ಪನು ನಮ್ಮನ್ನು ಗೆಲ್ಲುವೆಯಾ? ನಮ್ಮನ್ನು ಗೆಲ್ಲುವನೆಂಬ ಬಿಡು ನಿನ್ನ ಮನದ ಭ್ರಾಂತಿ. ಅದೇ ಸುದರ್ಶನ ತಡ ಮಾಡದೆ
ಮರೆತೆಯ? ಅಯ್ಯೋ, ನಿನ್ನಂತ ವರೋಗ್ರಣಿ ಸಹೋದರನನ್ನು ಮರೆತು ನಾನೆಂತ ಜೀವಿಸಲಿ? ತಮ್ಮ, ನೀನಿಲ್ಲದೆ ಈ ಸಿರಿ ಸಂಪತ್ತು ಸುಡಲೇ, ಇಲ್ಲವೇ ಈ ಬ್ರಹ್ಮಾಂಡನೆಲ್ಲ ತಪ್ಪಡೆಲೆಂದು ಒಡಬಡಿಯಲೇ? ಅಯ್ಯೋ ತಮ್ಮ, ಇಲ್ಲವೇ ನಿನ್ನ ಸಂಹರಿಸಿದ ಸುದರ್ಶನಂಬ ಆ ಭ್ರಷ್ಟ ವಿಷ್ಣುವಿನ ಆಯುಧವಾದ ಒಂದು ದೊಡ್ಡದಾದ ಗುಡ್ಡದ ಬಂಡೆಗೆಯನ್ನು ಶಕ್ತಿಯಿಂದ ಕಟ್ಟಿಸಿ ಮುರಿದು ಪುಡಿ ಪುಡಿ ಮಾಡಿ ಬೀಸಾಡಲೇ? ಅಯ್ಯೋ ಅನುಜ ಶಿರೋಮಣಿ, ಕುಂಭಾಪುರ ಉಕ್ಕುವ ಪರಾಕ್ರಮ ತೇಜವನ್ನು ಮನ ನೋಡಿ ಅರಸುವ ತಾಳವಂತೆ ಈ ಅನ್ನ ಒಡ ಹುಟ್ಟಿದ ಮನವಿಲ್ಲವಾದ ಮೇಲೆ ಈ ಅನ್ನ ಪಂಥ ಪರಾಕ್ರಮಕ್ಕೆ ಬೆಂಕಿ ಹತ್ತಿ ಸುಡಲೇ? ಅಯ್ಯೋ, ಏನು ಮಾಡಲಿ ಬಳಿರೇನ ಸಪತಿ? ಈಗ ಹಸು ನೀಗಿ ಹೋದ ಎನ್ನ ಅನುಜನಗೋಸ್ಕರ ದುಃಖ ಮಾಡುವ ಸಮಯವಲ್ಲ. ಕುಂಭಾಪುರ ಕದನ ಕಲಿ ಅಂಜನಿಸಿದ ಎನ್ನ ತೀರ ಸಹೋದರನನ್ನು ಒಡೆದು ಕೆಡವಿದ ಆ ಮತ ಮೂರ್ಖ ಮುರಾರಿಯ ಚಕ್ರದವಾದ ಸುದರ್ಶನ ಪಾತಕನನ್ನು ಹಿಡಿದು ಗಸ ಗಸನ ಗಂಧವಂತಿದ್ದ ರಸ ಮಾಡಿ ಘಟಘಟನ ಕುಡಿದು ಬಿಡುವ. ಚಕ್ರತೀರ ನಮ್ಮ ಬಿರುದು ಹೊಂದಿದ ಹರಿಯ ಬಿರುದಿಗೆ ಒಂದು ಧರ್ಮ ಪರಮ ಪಾತಕನಾದ ಸುದರ್ಶನ ವಿಷ್ಣು ಸುದರ್ಶನ ನಿನ್ನ ಮಣ್ಣು ಮುಖ್ಯ ಸೋದರನ ಬಿಡಲಾರನು ಈ ಶಕ್ತಿ ಸೋದರ. ನಿಮ್ಮ ಅನುಜನ ನಿಮಗೆ ಜೀವಿಗಳಿಂದ ಮರಣ ಭಾರದಂತೆ ಆತ್ಮರಸವನ್ನು ಕೊಟ್ಟಿರುವುದನಿಗೆ ಆದ್ದರಿಂದ ಜೀವರಹಿತ ವಿಷ್ಣುವಿನಿಂದ ಕರೆಯಿಂದ ರಾಗಿಸುವ ಮತ್ತು ನಿಮ್ಮಂತ ಕುಲ್ಲದ ಅನುಜರ ಸೆರೆಗಳ ಜಂಡ ಹಾಡುವ ಬಲ್ಲಿದನಾದ ನಾನು ನಿಮ್ಮ ತಮ್ಮನು ನೀನು ನನಗೆ ಕೇಳಿಕೆಯ ಕುಲ್ಲದ ಅನುಜರ ಹೋಳಿರ್ಯಲೈ ಸುದರ್ಶನ ಉಲ್ಲತನದ ಮಾತುಗಳನ್ನಾಡುವ ಏಡಿ ವಿಷ್ಣುವಿನ ಆಯುಧವಾದ ಮೂಢಮತನ ನಿನ್ನಂತ ಅಭಿನಂದನೆಯ ಈ ಶಕ್ತಿ ಸೋದನ ಎದುರುವನ ಚಕ್ರದುವ ಭವನದೊಳಗಿರುವ ಯಾವ ವೀರಾತಿ ವೀರ ನಮ್ಮ ಸರಿಸಮನವಿಲ್ಲವೆಂದು ಯಾವ ಜೀವರಾಶಿ ಇಲ್ಲವೆಂದು ಆ ಚಂದ್ರಮೂಳೆಯ ಹೊರವನ್ನು ಕೊಟ್ಟವನ. ಆದ ಕಾರಣ ನಮ್ಮ ತಮ್ಮನನ್ನು ಹತ್ತಿದಂದು ಆ ಗರ್ವಂ ಬಿಡ. ಮಾಡುವ ಎಲ್ಲರನ್ನು ಸಿದ್ಧಕ್ಕೆ ಉದ್ದನಾದ ಸುದರ್ಶನ ಆರಸುವರಿಂದ ದುರಂಕಾರ ನಿಮ್ಮ ತಮ್ಮನ ಆದರೆ ಈಗಲೇ ಎನ್ನ ಕೈಯಲ್ಲಿ ಸಂಹಾರ.
ಹಾ. ಆದ್ದರಿಂದಲೇ ನನ್ನಿಂದಲೇ ವಿಷ್ಣುವಿನ ಮಹಾಲೋಕಮಾನ್ಯನಾಗಿರುವ ಬಳಿಕ ವಿಷ್ಣುವಿಗಿಂತ ನಾನೇ ಅಧಿಕ ಪರಾಕ್ರಮಿ ಎಂದು ದಂಧನ ಎಂದು ಜಯಬೇರಿ ಹೊಡಿಸಿ ವೈಕುಂಠಕ್ಕೆ ವಿಷ್ಣು ಲಕ್ಷ್ಮೀರಮ್ಮಿರುವ ಸ್ಥಳಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತ ನಾನು ಸಾರಥಿ ಅದು ಜಾಗ್ರತೆ. ಅಹೋ ನಾರಾಯಣ, ಆ ದುಷ್ಟರಾದ ಶಕ್ತಿ ಶೋಧನ ಪ್ರಚೋದನಗಳು ಆದರೂ ಎನ್ನ ಕೂಡ ಆದರೂ ಮರಣ. ಅಹೋ ಲಕ್ಷ್ಮೀರಮಣ, ನಿನ್ನಿಂದ ಆಗದ ಕಾರ್ಯವನ್ನು ನಾನು ಮಾಡಿ ಜಯ ಪಡೆದು ಬಂದಿರುವೆ. ಇನ್ನು ನಿಮ್ಮ ವೈಕುಂಠಕ್ಕೆ ಯಾವ ತೊಂದರೆಯೂ ಇಲ್ಲ. ನೀನು ಲಕ್ಷ್ಮೀ ದೇವಿಯವೊಂದಿಗೆ ಸುಖದಿಂದ ಕಾಲ ಕಳೆಯುತ್ತಾ ಜಗತ್ಪಾಲನೆ ಮಾಡುತ್ತಾ ಭಕ್ತರನ್ನು ಕಾಪಾಡು ದೇವ ದೀನವಾದವ. ಫಲ ಫಲ ಸುದರ್ಶನ, ಮೆಚ್ಚಿದನು ನಿನ್ನ ಸೂರತನ. ಆ ದುಷ್ಟ ರಕ್ಕಸನ ಉಪಟೊಳ್ಳವು ಬಹಳ ಅಧಿಕವಾಗಿತ್ತು. ಅದನ್ನು ಪರಿಹರಿಸುವುದು ನಿನ್ನಿಂದ ಮಾತ್ರವಲ್ಲದೆ ಇನ್ನು ಅನೇಕ ಆಯುಧಗಳು ಧರಿಸಿದ ಆ ಬ್ರಹ್ಮಾಂಡವಂ ಉದರದೋಳು ಧರಿಸಿದ ಆ ಮಹಾವಿಷ್ಣುವಿನಿಂದಲೂ ಆಗಲಿಲ್ಲ ಅಲ್ಲವೇ ಸುದರ್ಶನ? ಸ್ವಾಮಿನಾರದರೆ ಎಂತ ಅಸಾಧ್ಯ ಕಾರ್ಯ ಮಾಡಿ ಜಯ ಪಡೆದು ಬಂದ ನಿನ್ನಂತ ಪರಾಕ್ರಮಶಾಲಿ ಈ ಮೂರು ಲೋಕದಲ್ಲಿಯೇ ಇಲ್ಲ ಸುದರ್ಶನ. ಯಾರು ಇಲ್ಲ ನಿನ್ನಯ ಸರಿಸಮ. ಆಹೋ ಮಧುಕೈಟ ಮರ್ಧನ, ನಿನ್ನ ನೆಚ್ಚಿನ ಆಯುಧವಾದ ಈ ಸುದರ್ಶನ ನಿನ್ನ ಹಸ್ತದೋಳು ಧರಿಸದೆ ಮೌನವಾಗಿರಲು ಕಾರಣವೇನು? ಮೇಲಾಗಿ ಈ ಚಕ್ರಾಯುಧವು ನೀನು ಜಯಿಸಲಾರದ ಪ್ರಚಂಡ ಧನುಜರ ಸಂಹರಿಸಿ ಬಂದಿದ್ದವು. ಎಂಥ ಬಲವಾದ ಆಯುಧದ ಸಹಾಯ ಬೇಕಾಗಿಲ್ಲವೇ ನಾರಾಯಣ? ಮುಂದೆ ಇಂಥ ಸಂದರ್ಭ ಒದಗಿದಾಗ ಈ ಸುದರ್ಶನ ಧಿಕ್ಕರಿಸಿದರೆ ನಿನಗೆ ಸಹಾಯ ಮಾಡುವರು ಯಾರು? ಆದ ಕಾರಣ ಈ ಧೀರ ಸುದರ್ಶನ ನಿನ್ನ ಹಸ್ತದೋಳು ಧರಿಸೋ ನಾರಾಯಣ ಅಧಿಕ ಬಲದುರೀಣ. ಆಹೋ ದೇವ, ಏನಿದ್ದರೂ ಎನ್ನ ಅಪರಾಧವನ್ನು ಮನ್ನಿಸು. ನಿನ್ನ ಅಪ್ಪಣೆಯಂತೆ ಈ ಧನುಜರನ್ನು ಸಂಹರಿಸಿ ಬಂದಿರುವೆನು. ಬರುವಾಗ ಮಾತ್ರ ಹರೆತು ಅಥವಾ ಮರೆತು ನೀನು ಮಾಡದ ಕಾರ್ಯವನ್ನು ನಾನು ಮಾಡಿ ಬಂದಿರುವೆನು. ರೋಷದಿಂದ ನುಡಿದಿರುವುದು ಮಾತ್ರ ನಿಜ. ಇಷ್ಟರ ಮಾತಿಗೆ ಎನ್ನ ಮೇಲೆ ಬೇಸರವಾಗಬೇಡ. ಎನ್ನ ಅಪರಾಧವನ್ನು ಮನ್ನಿಸು. ಮೊದಲಿನಂತೆಯೇ ಎನ್ನ ಆನಂದ ಮಾನಸನಾಗಿ ನಿನ್ನ ಬಲ ಹಸ್ತರು ಧರಿಸು. ಮಧುಸೂದನ, ಇಷ್ಟೇನ ಇದ್ದಾಪರ ಎಲ್ಲ ಈ ಸುದರ್ಶನವೇ, ನಾರಾಯಣ. ಈಗ ನಿನಗೆ ನಾನೇ ವಿಷ್ಣುಗಿಂತ ಹರಿಕರೆಂದು ಹೊರಟು ಬಂದಿದೆ. ಆತನ ಮಾಡಿದ ಕಾರ್ಯವು ನಾನು ಮಾಡಿದವನಲ್ಲೂ ನಿನಗೆ ಅಹಂಕಾರ ಬಂದಿದೆ. ಅಹಂಕಾರ ಮಂತರವರಿಗೆ ಈ ವೈಕುಂಠದಲ್ಲಿ ಸ್ಥಾನವಿಲ್ಲ. ಆದ ಕಾರಣ ನನ್ನ ನಿನ್ನ ಯೋಗ್ಯತೆ ಫಲಗಳನ್ನು ತಿಳಿಯುವುದಕ್ಕಾಗಿ ನೀನು ಮೈಪತಿ ನಗರದ ಕೃತವೀರನ ಮಗನಾಗಿ ಕರ್ತವೀರಾರ್ಜುನನ ಹೆಸರಿನಿಂದ ಪ್ರಸಿದ್ಧನಾಗು. ಆಗ ನನಗೆ ಮುಂದಿನ ದಾರಿ ತಿಳಿಸುವರೆಂದರೆ ನೀನು ಚಿಂತಿಸಬೇಡ. ನಾನೇ ತತ್ಪ್ರಿಯನೆಂಬ ಋಷಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರಿ ಹೇಳಿಕೊಡುವೆ. ತರುವಾಯ ಜಮದಗ್ನಿ ಕುಮಾರ ಪರಶುರಾಮನ ಹೆಸರು ಪಡೆಯುವೆ. ಆಗ ನನಗೂ ನಿನಗೂ ಯುದ್ಧ ನಡೆಯಲಿ. ನಮ್ಮಿಬ್ಬರು ಹೆಚ್ಚಿನ ಸೂರರು ಯಾರೆಂಬುದು ಈ ನಿರ್ಧರಿಸಲಿ. ಈಗಲೇ ಎಲ್ಲ ಕೃಪೆಯಿಂದ ಮೈಪತಿ ನಗರವನ್ನು ಸೇರು ಸುದರ್ಶನ. ಇದೇ ಎಣ್ಣೆಯ ವಚನ. ಅಹೋ ದೇವಾದಿ ದೇವ, ಸ್ವಲ್ಪ ಅಪರಾಧಕ್ಕೆ ನನಗೆ ಇಂಥ ಶಿಕ್ಷೆ ಎಂಬುತ್ತೀನಿ. ನನಗಂತೂ ಗರ್ವ ಬಂದಿತ್ತು ನಿಜ. ಆದರೆ ನಿನ್ನ ಸೇವಕನಾದ ನಾನು ನಿನ್ನ ಕೂಡ ಹಿತವನ್ನು ಮಾಡಲೇ. ತಂದೆ ಮಕ್ಕಳು ಒಡೆದಾಡುವುದು ನ್ಯಾಯವೇ? ಅಯ್ಯೋ ಶಿವ ಶಿವ, ನನಗೆ ಎಂಥ ಅಜ್ಞಾನ ಆವರಿಸಿತು. ನಾನು ವಿಷ್ಣುವಿಗಿಂತ ಅಧಿಕ ಬಲಶಾಲಿ ಎಂಬ ದುಷ್ಟ ನುಡಿಯು ಎನ್ನ ಬಾಯಲ್ಲಿ ಯಾತಕ್ಕೆ ಬಂದಿತು? ಈ ವಿಚಿತ್ರವನ್ನು ತಿಳಿಯಲಾರದಾಗಿತು. ನಾರಾಯಣ, ಜಗತ್ ಆಗು ಹೋಗುಗಳಿಗೆ ನೀನೇ ಕಾರಣ. ಇದನ್ನು ಅರಿತು
ಕೇಳಲ್ಲ ವಿಚವಚನ. ಮರ ಎಂಬುವುದು ಹರಿಷಡ್ ವರ್ಗಗಳಲ್ಲಿ ಐದನೇದು. ಇದಕ್ಕೆ ಹಮ್ಮು ಅಹಂಕಾರ ಎಂಬುದು ಮನುಷ್ಯನ ತೇಜಸ್ಸು ನಶಿಸಿ ನಾಶವಾಗುವ ಸಮಯದಲ್ಲಿ ಸರ್ವ ಮನಸ್ಸಿಗೂ ಜೀವಿಗೂ ಮರಣ ಬರುವುದು. ಅಂಥವರ ಗರ್ವವು ನಾಶವಾಗುವ ಸಮಯದಲ್ಲಿ ನಿನ್ನನ್ನು ಮೊದನ್ಮತದಲ್ಲಿ ನಿನ್ನನ್ನು ಜನಿಸಿ ನಿನಗುಂಟಾಗುವ ಆಸಿ ಎಲ್ಲ ಸಂಖ್ಯೆ ಖಂಡಿತವಾಗಿ ನಿನ್ನನ್ನು ಜನಿಸುವೆ. ಸುದರ್ಶನ ಮಾಡಿರುವ ನೀನು ಆಲೋಚನ. ವಿಷ್ಣುವಿನ ಆಜ್ಞೆಯಾಗಿತ್ತು. ಲೋಕಕಂಟಕರಾದ ಸತ್ಯಸುಧನ ಪ್ರಸೋದನಮ್ಮ ಧನುಜನನ್ನು ಸಂಹರಿಸಿದನು. ಭೂಲೋಕದ ಮಹೇಶ್ವರನ
ಬಲ ಬಲ ದೇವ ಹೌದೇನು ದೇವ ದೇವ ಇಂಥ ಭೀಕರ ಶಿವರಾಮ ಮಹಾವೀರಾದಿವೀರ ಭೀಕರತರ ಗಂಭೀರ ಭಯಂಕರನ ಮುಂಭಾಗದಲ್ಲಿದ್ದು ಕಿಂಕರನಾಗಿ ಮಾತನಾಡಿಸುವ ನೀನುದಾರನವರ ತಿಳಿಸಬರುವುದಿಲ್ಲ ನಮ್ಮ ವಿಚಾರ. ಓಹೋ ದೇವ ನಾವುದಾರೆಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ, ಹುಟ್ಟಿ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ, ದುಡಿದು ತಿಂದರೆ ಮಂದಿಯ ಕಾಟ, ಕುಳಿತು ತಿಂದರೆ ತಂದೆ ತಾಯಿಗಳ ಕಾಟ, ಹೋಟೆಲ್ಗೆ ಹೋದರೆ ಗೆಳೆಯರ ಕಾಟ, ಮನೆಗೆ ಬಂದರೆ ಎಂಟರ ಮಕ್ಕಳ ಕಾಟ. ಅದಕ್ಕಾಗಿ ನಾನು ಮೂಲೆಯಲ್ಲಿ ಮಲಗಿಕೊಂಡೆ. ಆ ಮೂಲೆಯಲ್ಲಿ ಈಗ ಗಾಳಿಕ ನಿಮ್ಮನ್ನು ಮಾತನಾಡಿಸಲು ಬಂದ ಪುಟ್ಟ ಸಾರಥಿಯನ್ನು ಕೈಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಮ್ಮ ನಾನಾಗಿದ್ದವ ಸಾರಥಿ ಭೂಪತಿ ಚಿತ್ತವೊಮ್ಮೆ ತೆತ್ತಲ ಬದಲಿಸದಂತೆ ಗಮನದಲ್ಲಿಟ್ಟುಕೊಳ್ಳ ಈ ವಿಕ್ರಮನು ಮಾಡಿದ್ದಾರೆ. ಅದೇನು ದೇವ ಆ ಸಾರಥಿ ಭೂಪತಿ ಮತ್ತು ಸುಸಂನಾಳದೆಂಬರುವ ಕೋಪದೇಶಕ್ಕೆ ಅಷ್ಟದಿಗ್ಗಜಗಳು ತಗ್ಗಿದವು. ಕುಲಗಿರಿ ಪರ್ವತಗಳ ಸಾರಥಿ ಭೂಪತಿ ಇದು ಅಲ್ಲದೆ ಎಲ್ಲ ಕುಡಿ ಮೀಸೆಯ ಆಕಾರಕ್ಕೆ ಆಕಾಶ ಮಂಡಲದ ಕೈಯ ಮೇಲೆ ಹಿಡಿದರೆ ಹನಿಗರಿಯ ಹೌದು ದೇವ ಭೂಪತಿ ಭಂಡರ ಗುಳ್ಳಿಗೆಗಳಾದರೆ ಜರ್ಜರಿತರಾಗಿ ಬಲ ಬಲ ಬಾಪು ಬಾಪುರೇ ಇದು ಅಲ್ಲದ ಗುಡುಗು ಸಿಡಿಲಿನಂತಿರುವ ಎಲ್ಲ ಭೀಕರ ಶಬ್ದ ಗರ್ಜನೆಗೆ ಸಾಮ್ರಾಜರ ನೆಬ್ಬೆರಗಾಗಿ ಹೌದು ದೇವ ಭೂಪತಿ ಇಂಥ ಮಹತ್ ಭೀಕರ ವೀರಾತಿ ವೀರ ಮಹ ಸಂಪತ್ತಿನಿಂದ ಬೆರೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ವೀರಾದಿ ವೀರ ಶ್ರೀ ರೇಣುಕ ಮಹಾರಾಜನೆಂದು ಧನರಾಯನಿಗೆ ಜಯ ಬೇರೆ ಬಿಡಲಿ ಸಾರಥಿ. ಕಾಶ್ಮೀರ ದೇಶಕ್ಕೆ ಅರಸನಾದ ರೇಣುಕರಾಜರು ತಾವಾದರೆ ಇಂದು ಈ ಸುಂದರವಾದ ಸಭಾಮಂದಿರಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಭೈರವಾಯಿ ಸಾರಥಿ ಭೂಪತಿ ಈ ಸುಂದರತರ ರಂಗ ಮಂಟಪಕ್ಕೆ ಒಂದು ಕಾರಣವೆಂದು ಕೇಳಿದರು ದೇವ ಸಾರಥಿ ಭೂಪತಿ ಎಲ್ಲ ಮಂತ್ರಿ ಮತ್ತು ಸಾಮಂತರೊಡನೆ ನಮ್ಮ ರಾಜ್ಯದ ಸಮಾಚಾರವನ್ನು ತಿಳಿದು ಪ್ರಜೆಗಳ ಇಷ್ಟಾರ್ಥವನ್ನು ನೆರವೇರಿಸಿ ಅವರ ಕೃಪೆಗೆ ಪಾತ್ರನಾಗಲು ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿದು ಭೂಪತಿ ಮುಂದೆ ಏನು ಸಂಗತಿ ಸಾರಥಿ ಭೂಪತಿ ಈಗಲೇ ನಮ್ಮ ಮಂದಿರಕ್ಕೆ ಹೋಗಿ ಸರಿಗೆಳತಿಯರೊಡನೆ ಸಂಗೀತ ಸವಿಗಾನ ನರ್ತನದಲ್ಲಿ ತನ್ಮೇಳನ ಎಲ್ಲಯ ಪ್ರೀತಿಯ ಸುದಯಾದ ರೇಣುಕಾದೇವಿಯನ್ನು ಬರ ಹೇಳುವಂತಹದ್ದು ಸಾರಥಿ. ಅಂತಾಗಲಿ ದೇವ ಪೀಠವನ್ನು ಕರೆಸಿರಿ.
ಇದೇ ನಾಟಕದಲ್ಲಿ ರೇಣುಕರಾಜನ ಪಾತ್ರ ಮಾಡಿದಂಥವ್ರ ತಾಯಿ ಅಂತವರು ಹಾರ್ಮೋನಿಯಂ ಮಾಸ್ಟರ್ ಅಂತ ತಿಪ್ಪೆ ಸಂಸಾರ ಅವರಿಗೆ 501 ರೂಪಾಯಿ ಮತ್ತು ರೇಣುಕಾದೇವಿ ಪಾತ್ರ ಮಾಡಿದಂತ ಗೀತಮ್ಮಕ್ಕ ಅವರಿಗೆ 501 ರೂಪಾಯಿಯನ್ನು ಮಹಾನ್ ಪುರಸ್ಕಾರ ಮಾಡಿರ್ತಾರೆ. ಗಂಗಮ್ಮ ಇವರು ರೇಣುಕರಾಜನ ಪಾತ್ರ ಮಾಡಿದ್ರೆ ಒಂದು ಬೆಳ್ಳಿ ಬ್ರಾಸ್ಲೆಟ್ ಅನ್ನು ಮಹಾನ್ ಪುರಸ್ಕಾರ ಮಾಡಿರ್ತಾರೆ. ಒಂದು ಸನ್ಮಾನ ಮಾಡ್ತಾರೆ ಮಾಡ್ರ ರೇಣುಕರಾಜನ ಪಾತ್ರ ಮಾಡಿ
ಮಂದಿರದಲ್ಲಿ ಸರಿಗೆ ತೆರಡನ್ನೇ ಹಾಡುತ್ತಾ ಪಾಡುತ್ತಾ ನಾಟ್ಯವನ್ನಾಡಿ ನಟರಾಜನ ಕೃಪೆಯನ್ನು ಬೇಡುವ ಸಮಯದಲ್ಲಿ ನಿಮ್ಮ ದೂತರನ್ನ ಕರೆಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ ವಿಚಾರ ತಿಳಿಸು ಎನ್ನ ಮುಂದೆ. ದೇವಿಯವರ ಪ್ರಸಾದದಿಂದ ಜನಿಸಿದ ಎಲ್ಲ ಪ್ರೀತಿಯ ಸುಖಿಯಾದ ರೇಣುಕಾ, ಜನಕ ನಿನ್ನಂತ ತುಗುಲ ಸುಶೀಲದ ಚಾರಿತ್ರವಂತ ಮಗಳ ನಾನೇ ಖಂಡ. ಅಹೋರಾತ್ರ, ತಂದೆ ಈ ನಿನ್ನ ಅಪ್ಪಯ್ಯನ ತೊಡೆಯ ಮೇಲೆ ಕುಳಿತುಕೋ ಮಗಳೇ. ಹಲೋ ಆಗೋ ನನ್ನ ಪ್ರೀತಿಯ ಒಂದು ಮೋಹದ ಮಗಳಾದ ರೇಣುಕಾ, ಜನಕ ನೀನು ಶುಚಿರ್ಭೂತಳಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಸತ್ಕಾರ, ಅನ್ನದಾನ, ಗುರು ಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನ ಉಪದೇಶ ಆಲಿಸಿಕೋ. ತಪ್ಪದ ನಡೆಸುತ್ತ ಸೌಖ್ಯದಿಂದಿರುವ ಮೊದಲೇ ಸೋಚಿ ಎನ್ನ ಕಾಯಕವೋ ಅನ್ನ ಕಾಲವೋ ಎನ್ನ ಕಾಯಕವೋ ದೇವರೋಪದೇಶವೋ ಎನ್ನ ವನವೋ ದೇವರೋಪದೇಶವೋ ಎನ್ನ ವನವೋ ಕಾಶ್ಮೀರನಗರನೇನೋ ನಿನ್ನ ಕುವರಿಯೋ ತಂದೆ ಅಹೋ ಕಂದ, ನಿತ್ಯವೂ ಶುಚಿಭೂತರಾಗಿ ಗೌರಿ ಪೂಜೆಯನ್ನು ಮಾಡುತ್ತಾ ಅನ್ನ ಸಂತರ್ಪಣ ಗುರು ಹಿರಿಯರ ಸೇವೆ ಪ್ರವಚನಗಳನ್ನು ಕೇಳುತ್ತಲೇ ಇರುವೆನು. ಜನಕ ಹೀಗೆ ನೋಡಿ ಎನ್ನ ಕಾಯಕ. ಅಮ್ಮ ನಂದನೇ, ಈ ಚಿಕ್ಕ ವಯಸ್ಸಿಗೆ ನೀನು ಬುದ್ಧಿಶಾಲಿಯಾಗಿರುವುದನ್ನು ಕಂಡು ಎಲ್ಲ ಮನಕ್ಕೆ ಮಹಾನಂದವಾಯಿತು. ಹೌದೇ ಮಗಳೇ ರೇಣುಕಾ, ನಿನ್ನ ಸದ್ಗುಣವನ್ನು ಮೆಚ್ಚಿದೆ. ಅಹೋ ಕಂದ, ಅಪ್ಪಯ್ಯ ನಿನ್ನ ಮನ ಬಯಕ ಏನಿರುವುದು ಅದನ್ನು ಕೇಳು, ತಕ್ಷಣವೇ ನಡೆಸಿಕೊಡುವ ಪ್ರೇಮದ ಪುತ್ರ ಸತ್ಯ. ತಂದೆ ಅಹೋ ಕಂದ, ಒಂದು ವಿಚಾರ ಇರುವುದು, ಏನು ಕೇಳು ಮಗಳೇ. ನಡೆಸಿಕೊಡುವಿಯಾ? ಪದ ನಡೆಸಿಕೊಡುವೆನು ಮಗಳೇ. ಮಾತು ಕೊಡಬೇಕು, ಹೌದು ಮಗಳೇ, ಮಾತು ತಪ್ಪಬಾರದು. ತಪ್ಪುವನಲ್ಲ ಈ ದಿನ ತಂದೆ ಮಗಳೇ. ವಚನವನ್ನು ಕೊಡುವಿಯಾ? ಖಂಡಿತವಾಗಿ ಕೊಡುವೆನು ಮಗಳೇ. ಅದೇನೆಂದರೆ ಅದೇನು ಮಗಳೇ? ತಂದೆ ಅಹೋ ಕಂದ, ಮಲಪ್ರಭನದಿಗೆ ಸ್ನಾನ ಕೋರುವೆನು, ಮಲಪ್ರಭನದಿಗೆ ಸ್ನಾನ ಕೋರುವೆನು, ಅವನಕ್ಕೆ ಬರಬೇಕಾಗಿಲ್ಲ, ತಂದೆ ಅವನಕ್ಕೆ ಬರಬೇಕಾಗಿಲ್ಲ. ತಂದೆ ಅಹೋ ಮಗಳೇ ರೇಣುಕಾ, ಈಗ ಕಾಶ್ಮೀರದಲ್ಲಿರುವ ಸಿರಿ ಸಂಪತ್ತು ಸ್ಥಿರವಾಗಿರಬೇಕೆಂದು ನಾನು ಆ ಭಗವಂತನನ್ನು ಬೇಡಿಕೊಳ್ಳಲಿಲ್ಲ. ಆದ್ರೆ ಒಂದು ವಿಚಾರ ಇರುವುದು, ಅದೇನು ಮಗಳೇ? ಅಪ್ಪಯ್ಯ ಅಹೋ ಕಂದ, ಮಲಪ್ರಭನದಿಗೆ ಸ್ನಾನ ಸಂಧಾನವೆಂದರೆ ಮಾಡಿಕೊಂಡು ಬರೋದಕ್ಕೆ ಹೋಗುವರು, ಅನುಮತಿಯನ್ನು ಕೊಡಬೇಕೆಂದು ಬೇಡಿಕೊಳ್ಳುವರು ತಂದೆ. ಈ ಚಿಕ್ಕ ಮಾತನ್ನು ಕೇಳುವುದಕ್ಕಾಗಿ ಅಲ್ಲಿಂದ ಇಲ್ಲವರೆಗೂ ಬಂದೆ. ಆಹೋ ನನ್ನ ಪ್ರೀತಿಯ ಮುದ್ದು ಮೋಹಕ್ಕೆ ಪಾತ್ರರಾದ ರೇಣುಕಾ, ಜನಕ ಇದು ಯಾವ ದೊಡ್ಡ ಮಾತೆಂದೇ ನಮ್ಮ ಕೇಳಿವೆ.
ನಿನಗೆ ಸಮ್ಮತವಾದ ಕಾರ್ಯ ನನಗೆ ಸಮ್ಮತವಲ್ಲವೇ? ತಂದೆ ನೀನು ಮಲಪ್ರಭಾ ನದಿಗೆ ತೆರಳಿ ಸ್ನಾನ ಸಂಧ್ಯಾ ವಂದನೆಯ ಮಾಡಿ ಬಾ ಮಗಳೇ. ಹಾಗೆ ಆಗಲಿ ಅಪ್ಪಯ್ಯ. ತಾವುದಾರೆಂದು ಕೇಳಿದ ಸ್ವಾಮಿ ಸಜ್ಜನ ಪ್ರೇಮಿ. ಎಲ್ಲ ಮಾನವ ದಿಕ್ಕುನಾದ ಮುನ್ನುಗ್ಗಿ ಬರುವ ಷಡ್ವರ್ಗ ಗುಣಗಳಿಗೆ ಬಲಿಯಾಗಿ ಧರ್ಮ ಅಧರ್ಮ ಎಂಬ ವಿಚಾರವಿಲ್ಲದೆ ಹಿಂಸೆ ಹಿಂಸೆ ಎಂಬ ಭೇದ ಭಾವನ್ನರಿಯದ ಮದ ಮೂರ್ಖರ ಗರ್ವ ಮರಣ ಮಾಡುವ ಎನ್ನ ಫಣಿಯೇಳು ಉದಯಿಸಿದ ಕ್ರೋಧಾಗ್ನಿಯಿಂದ ಧರಿಸಿ ದುಷ್ಟರ ಹಟ್ಟಹಾಸವನ್ನು ನಷ್ಟಗೊಳಿಸಿ ಕೃಷಿ ಸಮುದಾಯಗಳು ಕ್ರೋಧಾಗ್ನಿಯಿಂದ ಧರಿಸಿದ ಪ್ರಬಲ ಪ್ರಖ್ಯಾತವೆಂದರಿಸಿ ಅಷ್ಟಮತಗಳನ್ನು ಮೆಟ್ಟಿ ದುಷ್ಟ ಗುಣಗಳನ್ನು ಕುಟ್ಟಿ ಶಿವ ಪಂಚಾಕ್ಷರಿ ಎಂಬ ತಾರಕ ನಾಮವನ್ನು ಪಠಿಸುತ್ತಾ ಯಾವತ್ತು ವಿರುದ್ಧ ಶ್ರೇಷ್ಠ ತಿಲಕನಂದಾರೆಂದು ಕೇಳುವ ನೀನು ದಾರುದೂತ ಏಳು ಮೊದಲು ನಿನ್ನ ನಾಮಾಂಕಿತ ಸಾರಥಿ ಸಾರಥಿ ಎನ್ನುತ್ತಾರ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಮಾನವ ದೇವ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಸೆಟ್ಟಿನ ಉತ್ಕೃಷ್ಟ ಪರಮನಾದ ಮೃಗಮುನಿಯ ವಂಶೋದ್ಭವ. ಈ ಸೃಷ್ಟಿಯೋ ನಾವೇ ಬಲಿಷ್ಠರೆಂದು ವಿಜೃಂಭಿಸುವ ಮೂರ್ಖರಂ ಎನ್ನ ಮಂತ್ರೋಕ್ತಗಳಿಂದ ಧ್ವಂಸಗೊಳಿಸುವ ಶ್ರೇಷ್ಠ ಬ್ರಾಹ್ಮಣ ಕುಲೋತ್ಪನ್ನನಾಗಿ ಕಂಗೊಳಿಸಿ ಕ್ರಾಂತಿಗಳನ್ನು ಪೂರೈಸುವ ರುಚಿಕ ಮುನಿಯ ಪುತ್ರ ಈ ಸದಮಲ ಗಾತ್ರ ಹತ್ತಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನ ಮುಖಮಂಡಲದೊಳ ಧರಿಸಿ ಭೃಗುವಂಶ ಕುಲೋತ್ಪನ್ನನಾದರೂ ದುಷ್ಟ ಗುಣದವರ ಗರ್ವಂ ಅರಣ ಮಾಡುವ ಕಾಯಕಂ ಅನುಸರಿಸುವ ಪ್ರಜ್ವಲಿಸುವ ಜಮದಗ್ನಿ ಮಹಾಮುನಿವರ ಎಂದು ತಿಳಿಯಲೈತಾರತಿ. ತಿಳಿದೇ ಈ ಧೀರ ಮುನಿವರ ನಾಮಾಂಕಿತ ರೀತಿ. ಜಮದಗ್ನಿ ಮಹಾಮುನಿಗಳು ನೀವಾದರೆ
ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ ಸಾರಥಿ ದೇವ, ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದರೆ ಏನು ದೇವ? ಎನ್ನ ಕರಕಮಲದೋಳ್ ಕಮಂಡಲಂ ಪಿಳಿದು ಅಭಿಮಂತ್ರಿಸಿದ ಜಲಂ ಪ್ರೋಕ್ಷಿಸಿ ಎನ್ನ ಆಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಭರೋಣವಾಯಿತು ಸರತಿ. ತಿಳಿತೇ ಈ ತಿರುಮುನಿವರನ್ನ ಬಂದ ಸಂಗತಿ. ಎಲ್ಲ ಕ್ರೋಧ ದೇವತೆ ಈ ದುಷ್ಟರ ಅಟ್ಟಹಾಸವನ್ನು ನಷ್ಟಗೊಳಿಸಲು ನನ್ನಲ್ಲಿ ಆಹ್ವಾನಿಸು. ಒಳ್ಳೆಯದು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ, ಪ್ರತಿದಿನವೂ ಪೂಜೆಗೆ ಅನುಗುಣವಾಗಿ ಸ್ನಾನ ಸಂಧ್ಯಾ ವಂದನೆಯ ಮುಗಿಸಿ ಜಪ ತಪಸ್ಸನ್ನು ಆಚರಿಸುವುದಕ್ಕಾಗಿ ಮಲಪ್ರಭಾ ನದಿಗೆ ಹೊರಡುವ ಸಾರಥಿ ಅತಿ ಜಾಗೃತಿ. ಒಳ್ಳೆಯದು ಭೂಪತಿ. ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ರೇಣುಕಾದೇವಿ, ಪಡೆದುಕೊಂಡು ಬಂದೆನು, ಸ್ನಾನ ಸಂಧಾನವನ್ನು ಮಾಡಿಕೊಂಡು ಹೋಗುವೆನು. ಅಯ್ಯೋ, ಯಾರವನ್ನು ಮೊಸಳೆಯೋ ಎನ್ನನ್ನು ನಂಬಲು ಪ್ರಯತ್ನಿಸುತ್ತಿರುವುದು. ಯಾರಾದರೂ ಬಂದಿರಿ, ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿರಿ, ಎನ್ನನ್ನು ಕಾಪಾಡಿರಿ. ಆಹಾ, ಏನಿದು ವಿಚಿತ್ರ! ಯಾರದ ನದಿಯಲ್ಲಿ ಘೋರ ದನಿಯನ್ನು ಗೈಯುತ್ತಿರುವರಲ್ಲ. ಸ್ನಾನ ಮಾಡುವ ಸಮಯದಲ್ಲಿ ಮೊಸಳೆಯ ಬಾಯಿಗೆ ಸಿಲುಕಿ ಆಪತ್ತಿನಲ್ಲಿರುವಂತೆ ತೋರುತ್ತಿದೆ. ನಾನು ಈಗಲೇ ಹೋಗಿ ಆಮಂತ್ರಿಸಿದ ಜಲಂ ಪ್ರೋಕ್ಷಿಸಿ ಮೊಸಳೆಯ ಬಂಧನ ಬಿಡಿಸುವೆ. ಆರ್ತನಾದ ಗೈರಂ ರಕ್ಷಣೆ ಮಾಡುವೆ. ದಯವೇ ಧರ್ಮದ ಮೂಲ ಎಂಬುದರ ಮೂಲವನ್ನು ತೋರುವೆ. ಹರಿ ಜಗದೀಶ್ವರ. ರಾಜಕುಮಾರಿ, ಸಮಯಕ್ಕೆ ಸರಿಯಾಗಿ ಬಂದು ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿದ ಪರಮಾತ್ಮನು. ಹೌದೇ ರಾಜಕುಮಾರಿ? ತಾವು ಯಾರು? ತಮ್ಮ ಹೆಸರೇನು? ಈ ಮಲಪ್ರಭಗಳಿಗೆ ಬಂದ ಕಾರಣವೇನು? ಮುನಿವರ್ಯ, ತಿಳಿಸು ನಿನ್ನಾಚಾರ್ಯ. ರಾಜಕುಮಾರಿ, ಹೇಳುವೆನು, ಚೆನ್ನಾಗಿ ಕೇಳು. ನಾನು ಹೇಳು ದೇವಾ. ಯಾರು ನೀ ಯಾರು ಬಂದವಳು ಯಾರು?
ಕಡುಗಲಿ ಧೀರ ತಾನ ಸಂಧ್ಯಾ ವಂದನೆ ಮಾಡಿ ಜಪ ತಪಸ್ಸನ್ನು ಆಚರಿಸುವುದಕ್ಕಾಗಿ ಮಲಪ್ರಭಾ ನದಿಗೆ ಬಂದಿರುವೆನು. ನೀನು ದಾರು, ನಿನ್ನ ಹೆಸರೇನು? ಚಂದರಿಂದ ಬೇಳೆ ಜಡ ಜಗಂದಿ, ನೀನೋರ್ವಳೆ ಈ ನದಿಗೆ ಹೇತಕ್ಕೆ ಬಂದಿ? ಮುನಿವರ್ಯ, ರಾಜಕುಮಾರಿ, ನಾನು ದಾರನ್ನು ಕೇಳುತ್ತಿರುವೆಯಾ? ನೀನು ದಾರು ರಾಜಕುಮಾರಿ. ಹೇಳುವೆನು ಕೇಳು. ಹೇಳು ರಾಜಕುಮಾರಿ. ಎನ್ನಯ ವಿಷಯ ಹೇಳುವೆನಾ? ಮನದಿಹ ಮರ್ಮವ ತಿಳಿಸುವೆನಾ? ಜಮದಗ್ನಿ 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 ಓ ಜಮದಗ್ನಿ. ಮುನಿವರ್ಯ, ರಾಜಕುಮಾರಿ, ಎನ್ನಯ ವಿಷಯ ಹೇಳುವೆನೋ, ಮನದಿಹ ಮರ್ಮವ ತಿಳಿಸುವೆನೋ. ಜಮದಗ್ನಿ ದೇವಾ, ರಾಜಕುಮಾರಿ, ನಿನಗೆ ನಾ ಶರಣ. ಹೌದೇನು ರಾಜಕುಮಾರಿ? ನಿನಗೆ ನಾ ಶರಣ. ಮುನಿವರ್ಯ, ರಾಜಕುಮಾರಿ, ಎನ್ನಯ ವಿಷಯವ ಹೇಳುವೆನೋ, ಮನದಿಹ ಮರ್ಮವ ತಿಳಿಸುವೆನೋ. ಜಮದಗ್ನಿ ಜಮದಗ್ನಿ ಓ ಜಮದಗ್ನಿ. ಮುನಿವರ್ಯ, ರಾಜಕುಮಾರಿ, ನಾನು ದಾರಂದರೆ ನೀನು ದಾರು ರಾಜಕುಮಾರಿ. ಕಾಶ್ಮೀರದ ರಸನ ರೇಣುಕ ರಾಜನ ಕುವರಿಯೋ, ನನ್ನ ಹೆಸರು ರೇಣುಕಾ ಎಂದು ಕರೆಯುವರು. ಓಹೋ, ರೇಣುಕಾದೇವಿ ನಿನ್ನ ಹೆಸರು? ತಂದೆ ಅನುಮತಿಯನ್ನು ಪಡೆದುಕೊಂಡು ಮಲಪ್ರಭಾ ಸ್ನಾನಕ್ಕೆಂದು ಬಂದೆನು. ಮೊಸಳೆ ಬಾಯಿಂದ ಎನ್ನನ್ನು ಕಾಪಾಡಿದ ತಮ್ಮನ್ನು ಅರಮಂದಿರಕ್ಕೆ ಕರೆದುಕೊಂಡು ಹೋಗಿ ಆಧರಿಸಿ ಸತ್ಕರಿಸಬೇಕೆಂದುಕೊಂಡಿರುವೆನು. ಅರಮಂದಿರಕ್ಕೆ ಹೋಗೋಣ ಬಾ ದೇವ, ನೀನೇ ಮಹಾನುಭಾವ. ಅಹೇ ರೇಣುಕಾ, ನಿನ್ನ ಅಪೇಕ್ಷೆಯಂತೆ ನಿನ್ನ ಅರಮಂದಿರಕ್ಕೆ ಹೋಗೋಣ ನಡಿ ರೇಣುಕಾ. ನಿನ್ನ ಮನವಿಯನ್ನು ಮನ್ನಿಸುವುದೇ ಸಾರ್ಥಕ. ಹಾಗೆ ಆಗಲಿ ದೇವ. ನಿನ್ನ ಅನುಮತಿಯನ್ನು ಪಡೆದುಕೊಂಡು ಮಲಪ್ರಭಾ ನದಿಗೆ ಸ್ನಾನಕ್ಕೆ ಹೋದಾಗ ಏನಾಯಿತು ಗೊತ್ತೇ? ಅಯ್ಯೋ, ಯಾವುದೋ ಒಂದು ಮೊಸಳೆಯು ಎನ್ನನ್ನು ನುಂಗಲು ಪ್ರಯತ್ನಿಸಿತ್ತು. ತಂದೆ, ಸಮಯಕ್ಕೆ ಸರಿಯಾಗಿ ಈ ಮುನಿವರನ ಬಂದು ಎನ್ನ ಪ್ರಾಣವನ್ನು ಉಳಿಸಿದರು. ಅವರನ್ನು ಈ ಅರಮಂದಿರಕ್ಕೆ ಕರೆದುಕೊಂಡು ಬಂದಿರುವೆನು. ಆಧರಿಸಿ ಸತ್ಕರಿಸಬೇಕೆಂದುಕೊಂಡಿರುವ ಜನಕ ಜಗದ್ವಿಖ್ಯಾತಿ ಕಾಂತಿಕರಕ. ಶುಭವಾಗಲಿ ರಾಜ, ಮೇಲಕ್ಕೆ ರಾಜಕುಮಾರ. ಕುಮಾರಿ ರೇಣುಕ ದೇವಿಯನ್ನು ಸಂರಕ್ಷಣೆ ಮಾಡಿ ಪ್ರಾಣಾಪಾಯದಿಂದ ಪಾರು ಮಾಡಿದ ತಮ್ಮ ಉಪಕಾರಕ್ಕೆ ನಾನು ರೇಣುಕ ರಾಜ, ನಿಮ್ಮ ಈ ಮಹಾಸಾಹಸದ ಉಪಕಾರ ನಾನಿಂದು ಮರೆಯಲಾರೆ. ದೇವಿಯವರ ಪ್ರಸಾದದಿಂದ ಜನಿಸಿದ ಎನ್ನ ಪ್ರೀತಿಯ ಜನಕ ಪೂಜ್ಯರ ಪಾದಕ್ಕೆ ವಂದಿಸಿ ಪ್ರಸಾದಕ್ಕೆ ವ್ಯವಸ್ಥೆಯನ್ನು ಮಾಡಬಾರೆ. ನಾನು ಆರಾಧ್ಯ ದೇವತೆಯಾದ ಮಹೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರುವ ಮಗಳೇ. ನಿನ್ನ ಎಷ್ಟಂತಾಗಲಿ ತಂದೆ.
ಇದೇನು ಆಶ್ಚರ್ಯ! ನಿನ್ನಿನ ರಾತ್ರಿ ನಾನು ಒಂದು ಸುಂದರವಾದ ಕನಸು ಕಂಡೆನು. ಆ ಕನಸಿನಲ್ಲಿ ಒಂದು ಪ್ರತಿಬಿಂಬವನ್ನು ನೋಡಿದೆನು. ಆ ಪ್ರತಿಬಿಂಬ ಈ ಜಮದಗ್ನಿಗೆ ಇರಬಹುದೇನೋ ಎಂದು ತಿಳಿದುಕೊಂಡೆನು. ಆಗಲಿ ನನ್ನ ಮನದ ಆಪೇಕ್ಷೆಯನ್ನು ಇವರ ಮುಂದೆ ಹೇಳಿಕೊಳ್ಳುವೆ. ದೇವ ರೇಣುಕಾ, ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು. ಕನಸಲೋ ಕಂಡೆ ಕನಸಲೇ ನಿಮ್ಮ ನಾಮೋಹಗೊಂಡೆ ರಾಜಕುಮಾರಿ, ಎಂದ ಪ್ರತ್ಯಕ್ಷ ನಿನ್ನಿನ ರಾತ್ರಿ ಒಂದು ಸುಂದರವಾದ ಕನಸು ಕಂಡೆನು. ಕನಸಿನಲ್ಲಿ ನಿಮ್ಮನ್ನು ವ್ಯಾಮೋಹ ಪಟ್ಟೆನು. ಯಾವ ಕನಸು ಕಂಡೆ ರೇಣುಕಾ? ಸತಿ ಸ್ಥಾನವನ್ನು ನೀಡಬೇಕೆಂದು ಬೇಡಿಕೊಳ್ಳುವೆನು ಮುನಿವರ್ಯ. ತಿಳಿಸಿದನೇ ಎಂದಾಚಾರ್ಯ. ನಿನ್ನ ಕನಸು ನನಸಾಗದು ರೇಣುಕಾ. ಏಕೆ ಆಗದು? ಅದು ಏಕಕ್ಕೆಂದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಬಯಸಬೇಡ ಪ್ರೇಮ ಪ್ರಸಂಗ, ಬೇಡ ಬೇಡ ಮುನಿಯ ಸಂಗ. ಬಯಸಬೇಡ
ಎನ್ನ ಬಾಳ ಸಂಗಾತಿಯಾಗಲು ನಿನ್ನನ್ನು ಬಯಸಿದಂತೆ. ಹೌದು. ಆದರೆ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ ರಾಜಕುಮಾರಿ. ಯಾತಕ್ಕೆ? ಅದು ಯಾತಕ್ಕೆಂದರೆ ಯಾತಕ್ಕೆ? ನಾನು ಆಶ್ರಮ ವಾಸದ ಮುನಿವರ, ನೀನು ರಾಜನ ಕುವರಿ. ಇಲ್ಲ ಒಂದವರು ಯಾರು? ನೀನು ನನ್ನನ್ನು ಒಲಿಸಲು ಒಪ್ಪಿದರೂ ಒಪ್ಪಿರಬಹುದು. ಆದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ಈ ಸಂಬಂಧವನ್ನು ಒಪ್ಪಲಾರರು. ಒಂದೇ ಮಲಪ್ರಭಾ ನದಿಯಲ್ಲಿ ನಿನ್ನ ಮೈಗೆ ನನ್ನ ಮೈ ಹಾಕಿದಾಗಲೇ ನನ್ನ ಅಂತರಾಳದಲ್ಲಿ ನಿನ್ನ ಒಲವೆಯನ್ನು ಬಯಸಿದ್ದು ನಿಜ. ಆದರೆ ನಿನ್ನ ಆಸೆ ನಿರಾಸೆ ರಾಜಕುಮಾರಿ, ನಿನ್ನ ಸುಖ ದುಃಖದ ದಾರಿ. ರಾಜಕುಮಾರಿ ದೇಹ ದೇವ ಸೇರವಾರೆ ನನ್ನ ಜೀವನ ಜ್ಯೋತಿ ಬೆಳಗ ನಿಮ್ಮ ಆಶ್ರಯ ನನಗೆ ಭಾಗ್ಯೋದಯ, ನಿಮ್ಮ ಆಶ್ರಯ ನನಗೆ ಭಾಗ್ಯೋದಯ. ದೇವ ಎನ್ನ ಕೈ ಹಿಡಿದು ಎಲ್ಲ ದೇಹದೇವ ಸೇರವಾರೆ ಎಲ್ಲ ಜೀವನ ಜ್ಯೋತಿ ಎಲ್ಲ ದೇಹದಲ್ಲಿ ಉಸಿರು ಇರುವವರೆಗೂ ನಿಮ್ಮ ಹೆಸರನ್ನೇ ನಾನು ಸ್ಮರಿಸುತ್ತೇನೆ. ದೇವ ನಿಮ್ಮ ಚರಣದಾಸಿಯಾಗಿ ನಾನು ಬಾಳಿ ಬದುಕುವೆನು. ನುಡಿದಂತೆ ನಡೆಯುವುದು ಬಹು ಕಠಿಣ ರೇಣುಕಾ. ನಿಮ್ಮ ಆಶ್ರಮವೇ ಸ್ವರ್ಗ ಎಂದು ನಾನು ಬಾಳಿ ಬದುಕುವೆನು ದೇವ ಮಹಾನುಭಾವ. ಓಹೋ ಭೋಗವತಿಯ ಪುತ್ರಿ ಕೋಮಲಗಾತ್ರಿ ದೇವ, ನುಡಿದಂತೆ ನಡೆಯುವುದು ಬಹು ಕಠಿಣ ರೇಣುಕಾ. ಏಕೆ ಕಠಿಣ? ಅತಿಯಾದ ಅವಸರ ಅನಾಹುತಕ್ಕೆ ಕಾರಣ. ಏತಕ್ಕೆ? ನೀನು ನಿರ್ಧಾರ ಮಾಡು. ಇನ್ನು ನಿನಗೆ ಕಾಲಾವಕಾಶವಿದೆ. ನೀನು ಆಲೋಚನೆ ಮಾಡಿ ನಿನ್ನ ತಂದೆಯನ್ನು ಕಂಡು ನಿನ್ನ ಅಪೇಕ್ಷೆಯನ್ನು ತಿಳಿಸು. ನಂತರ ನಿಮ್ಮ ತಂದೆಯ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯ ನಿರ್ಧಾರ ಮಾಡು ರಾಜಕುಮಾರಿ ನಾಟ್ಯಮಯೂರಿ. ರೇಣುಕಾ, ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ಹೇಳಿದೆಯಾ? ಅದು ಯಾವ ನಿರ್ಧಾರ ತೆಗೆದುಕೊಂಡೆ ರೇಣುಕಾ? ದೇವ, ರೇಣುಕಾ ದೇವ, ನಿಮ್ಮ ಕೈ ಹಿಡಿದು ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ನಿಮ್ಮ ಆಶ್ರಮವನ್ನು ಸೇರಿಕೊಳ್ಳುವೆನು. ನಿಮ್ಮ ಆಶ್ರಮವೇ ಸ್ವರ್ಗ ಎಂದು ನಾನು ಬಾಳಿ ಬದುಕುವೆನು. ಸುಖದ ಸುಪ್ಪತ್ತಿಗೆ ನನಗೆ ಮುಳ್ಳಾಗಿರುವುದು ದೇವ ಮಹಾನುಭಾವ. ಅದು ಎಷ್ಟೊತ್ತಿಗೆ
ಸಾಧ್ಯವಿಲ್ಲ ರೇಣುಕ.